ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, IPL 2025ಗಾಗಿ ನಮ್ಮ RCB ತಂಡದ ಆಟಗಾರ ಭುವನೇಶ್ವರ್ ಕುಮಾರ್ ಅವರು ಬೆಂಕಿಯಾಗಿ ಪ್ರಾಕ್ಟೀಸ್ನ ಮಾಡ್ತಾ ಇದ್ದಾರೆ. ಹಾಗಾದರೆ ಇವರು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಫ್ರೆಂಡ್ಸ್, ನಮ್ಮ RCB ತಂಡದ ಪ್ರಾಕ್ಟೀಸ್ ಕ್ಯಾಂಪ್ಗೆ ಇನ್ನೂ ಕೂಡ ಭುವನೇಶ್ವರ್ ಕುಮಾರ್ ಅವರು ಎಂಟ್ರಿ ಕೊಟ್ಟಿಲ್ಲ. ನೀವು ಬೈಬಹುದು ಈ ರೀತಿಯಾದ ವಿಡಿಯೋಗಳನ್ನು ಮಾಡ್ತಾ ಇದ್ದಾನೆ ಅಂತ. ಇಲ್ಲ ಫ್ರೆಂಡ್ಸ್, ಇವರು ನಮ್ಮ RCB ತಂಡದ ಪ್ರಾಕ್ಟೀಸಿಗೋಸ್ಕರನೇ ಕೆಲವಷ್ಟು ಲೀಗ್ ಪಂದ್ಯಗಳಲ್ಲಿ ಬೆಂಕಿಯಾಗಿ ಬಾಲಿಂಗ್ನ ಮಾಡುತ್ತಾ ಪ್ರಾಕ್ಟೀಸ್ ಕೂಡ ಲೀಗ್ ಪಂದ್ಯಗಳನ್ನು ಕೂಡ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗ ಮೊನ್ನೆ ಅವರು ಒಂದು ಲೀಗ್ ಪಂದ್ಯವನ್ನು ಆಡಿದರು, ಅದರಲ್ಲಿ ಇವರು ಬೆಂಕಿಯಾಗಿ ಪ್ರಾಕ್ಟೀಸ್ನ ಮಾಡಿದ್ದಾರೆ, ಬೆಂಕಿಯಾದ ಬಾಲಿಂಗ್ ಹಾಕಿದ್ದಾರೆ ಅಂತ ಹೇಳ್ಬೋದು. 4 ವಿಕೆಟ್ಗಳನ್ನು ತೆಗೆದುಕೊಂಡಿದ್ದಾರೆ. ಒಟ್ಟಿನಲ್ಲಿ ನಮ್ಮ RCB ತಂಡಕ್ಕೆ ಮೇನ್ ಬೌಲರ್ ಯಾರಂದರೆ ಭುವನೇಶ್ವರ್ ಕುಮಾರ್ ಅಂತ ಹೇಳ್ಬೋದು. ಯಾಕೆಂದರೆ ದಯಾಳ್ ಅವರನ್ನು ಬಿಟ್ಟರೆ ಫಾಸ್ಟ್ ಬಾಲಿಂಗ್ನಲ್ಲಿ ನಮಗೆ ಮೇನ್ ಆಗಿ ಕಾಣೋದು ಭುವನೇಶ್ವರ್ ಕುಮಾರ್ ಒಬ್ಬರೇ. ಇನ್ನು ಶ್ರೇಯಸ್ ಶರ್ಮಾ ಮತ್ತು ಕೃಣಾಲ್ ಪಾಂಡ್ಯ ಅವರು ಸ್ಪಿನ್ನಿಂಗ್ ವಿಭಾಗದಲ್ಲಿ ಪಾತ್ರ ವಹಿಸಿಕೊಳ್ಳಲಿದ್ದಾರೆ. ಭುವನೇಶ್ವರ್ ಕುಮಾರ್ ಅವರು ಈಗ ಫಾಸ್ಟ್ ಬಾಲಿಂಗ್ನಲ್ಲಿ ಮೇನ್ ಬೌಲರ್ ಅಂತ ಹೇಳ್ಬೋದು. SRH ತಂಡದಲ್ಲಿ ಅವರು ಯಾವ ರೀತಿ ಬಾಲಿಂಗ್ ಪ್ರದರ್ಶಿಸುತ್ತಿದ್ದರು ಅಂತ ನೀವೆಲ್ಲ ನೋಡಿದ್ದೀರಿ. ಅದೇ ರೀತಿ ಪರ್ಫಾರ್ಮೆನ್ಸನ್ನು ನಮ್ಮ RCB ತಂಡಕ್ಕೆ ನೀಡಿದರೆ ನಮ್ಮ RCB ತಂಡದ ಕನಸು, ಕಪ್ ಗೆಲ್ಲುವ ಕನಸು ಆರಾಮಾಗಿ ಈಡೇರುತ್ತದೆ ಅಂತ ಹೇಳ್ಬೋದು. ಯಾಕೆಂದರೆ ಸಾಕಷ್ಟು ವರ್ಷಗಳಿಂದ ನಮ್ಮ RCB ತಂಡದ ಬಾಲಿಂಗ್ನಲ್ಲಿ ವೀಕನ್ನು ಕಾಣುತ್ತಾ ಬಂದಿದ್ದೇವೆ. ಈ ವರ್ಷ ನೋಡೋಣ ನಮ್ಮ RCB ತಂಡದ ಬಾಲಿಂಗ್ ಲೈನಪ್ ಹೇಗಿರುತ್ತೆ ಅಂತ. ಇನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.